ನಮಸ್ಕಾರ ಫ್ರೆಂಡ್ಸ್. 17 ಮೈ 2026 ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನ ಒಂದೊಂದಾಗಿ ನೋಡೋಣ. ಸೊ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡ್ರಿ, ನೋಟಿಫಿಕೇಶನ್ಸ್ ಬರ್ತಾವ. ಸೊ ನೋಡ್ರಿ, ಮೊದಲನೇ ಪ್ರಶ್ನೆ ಏನೈತಂತ, ಯಾವ ರಾಜ್ಯ ಸರ್ಕಾರ ಸಿಂಗಪೆನ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆಯನ್ನ ಮಹಿಳಾ ಸುರಕ್ಷತೆಗಾಗಿ ಘೋಷಣೆ ಮಾಡಿತ್ತು ಅಂತ ಕೇಳ್ತದ. ಸೊ ಏನಪ್ಪಾ ಅಂತಂದ್ರೆ ಈ ರಾಜ್ಯ ಸರ್ಕಾರ ಯಾವುದು? ತಮಿಳುನಾಡು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೀಸೆಂಟ್ಲಿ ನಿಮ್ಗೆ ಗೊತ್ತಿರಬಹುದು, ತಮಿಳುನಾಡಿನ ಸಿಎಂ ಯಾರಾಗ್ಯಾರ? ಜೋಸೆಫ್ ವಿಜಯ್ ಸಿಎಂ ಆಗ್ಯಾರ. ಇವ್ರು ಯಾರು? ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಮೋಸ್ಟ್ ಫೇಮಸ್ ಆಕ್ಟರ್ ತಲಪತಿ ವಿಜಯ್ ಅವರು. ಓಕೆ, ಇವರು ತಮ್ಮ ಪವರ್ಗೆ ಬಂದ ಕೂಡಲೇ ತುಂಬಾನೇ ಎವಲ್ಯೂಷನರಿ ವೇ ಒಳಗೆ ಕೆಲಸ ಮಾಡಿ ಅನೇಕ ಒಂದು ಚೇಂಜಸ್ ಅನ್ನ ತರಕ್ ಟ್ರೈ ಮಾಡ್ಯಾರ. ಅದ್ರೊಳಗೆ ಒಂದ್ ಏನಪ್ಪಾ ಅಂತಂದ್ರೆ ಸಿಂಗಪೆನ್ ಸ್ಪೆಷಲ್ ಟಾಸ್ಕ್ ಫೋರ್ಸ್. ಯಾವ್ದಕ್ಕೆ ಇದನ್ನ ಸ್ಟಾರ್ಟ್ ಮಾಡ್ಯಾರ? ಮಹಿಳಾ ಸುರಕ್ಷತೆಗಾಗಿ. ಓಕೆ, ಸಿಂಗಪೆನ್ ಅನ್ನೋದು ಏನ್ ವರ್ಡ್ ಇದಲ್ಲ, ಇದ್ರದೊಂದು ಅರ್ಥ ಅದ. ಇದು ಒಂದು ತಮಿಳು ವರ್ಡ್, ಇದು ತಮಿಳ್ ಪದ. ಇದರ ಅರ್ಥ ಏನಂದ್ರ ಸಿಂಹನಿಯಂತಹ ಧೈರ್ಯಶಾಲಿ ಮತ್ತು ಶಕ್ತಿಶಾಲಿ ಮಹಿಳೆ ಸಿಂಗಪೆನ್. ಈ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ವಿಮೆನ್ ಸೇಫ್ಟಿಯನ್ನ ಹೆಚ್ಚಿಗೆ ಮಾಡೋದು. ಪಬ್ಲಿಕ್ ಒಳಗೆ ಹೋಗ್ಬೇಕಾದ್ರೆ ವಿಮೆನ್ಗೆ ಸೇಫ್ ಫೀಲ್ ಆಗ್ಬೇಕು ಅನ್ನೋದೊಂದು ಮೇನ್ ಇದರ ಉದ್ದೇಶ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತು NGOಗಳ ಜೊತೆಗೆ ಒಡಗೂಡಿ ಕಾರ್ಯವನ್ನ ನಿರ್ವಹಣೆ ಮಾಡಲಿದೆ. ಇನ್ನಿತರ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಹೆಂಗಿರುವುದಪ್ಪ ಅಂತಂದ್ರ ಈ ಫೋರ್ಸ್ ನೇರವಾಗಿ ಮುಖ್ಯಮಂತ್ರಿಯವರ ಒಂದು ಸೂಪರ್ವಿಷನ್ ನಲ್ಲಿ ನಡೆಯುವುದ. ಓಕೆ, ಇದಕ್ಕಾಗಿ ಏನಪ್ಪಾ ಅಂತಂದ್ರೆ ಒಂದು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರನ್ನ ಕೂಡ ಇದರಲ್ಲಿ ಹೊಸದಾಗಿ ಸೃಷ್ಟಿ ಒಂದು ಹುದ್ದೆಯನ್ನು ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. SP ರ್ಯಾಂಕ್ ಆಫೀಸರ್ ಸಹ ಒಂದು ರೀಡಿಪ್ಲಾಯ್ ಮಾಡಲಾಗುವುದು. ಎರಡನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಭಾರತದ ಪ್ರಥಮ ಆಪರೇಷನಲ್ PM ಮಿತ್ರ ಪಾರ್ಕ್ ಅನ್ನ ಎಲ್ಲಿ ಉದ್ಘಾಟಿಸಲಾಯಿತು? ಆಲ್ರೆಡಿ ಉದ್ಘಾಟನೆ ಆಗಿಬಿಟ್ಟದ. ಏನದ? ಆಪರೇಷನಲ್ PM ಮಿತ್ರ ಪಾರ್ಕ್. ಇದು ಯಾವುದೋ ಒಂದು ಪಾರ್ಕ್ ಅಂದ್ರೆ ಗಾರ್ಡನ್ ಅಂತ ಆ ರೀತಿ ಅಲ್ಲ. ಏನಪ್ಪಾ ಅಂತಂದ್ರೆ ಹೇಳ್ತೀನಿ. ಇದನ್ನ ಉದ್ಘಾಟನೆ ಆಗಿದ್ದು ವಾರಂಗಲ್, ತೆಲಂಗಾಣದಲ್ಲಿ. ಓಕೆ, ಎಲ್ಲಿ? ವಾರಂಗಲ್, ತೆಲಂಗಾಣದಲ್ಲಿ. ಏನಿದು ಆಪರೇಷನಲ್ PM ಪಾರ್ಕ್ ಅನ್ನೋದಂತ ಹೇಳ್ತೀನಿ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಪ್ರಪ್ರಥಮ ಆಪರೇಷನಲ್ PM ಮಿತ್ರ ಪಾರ್ಕ್ ಅನ್ನ ಉದ್ಘಾಟನೆ ಮಾಡ್ಯಾರ. ಈ ಪಾರ್ಕ್ ಅನ್ನ ಸುಮಾರು 1695 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸ್ಯಾರ. ಇದು ಯಾವ ಸ್ಕೀಮ್ ಅಡಿಯಲ್ಲಿ ಆಗಿದೆ? PM ಮಿತ್ರ ಸ್ಕೀಮ್ ಅನ್ನುವಂತ ಒಂದು ಸ್ಕೀಮ್ ನ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡ್ಯಾರ. ಓಕೆ, ಯಾದಕ್ಕೆ ಇದನ್ನ ಸ್ಥಾಪನೆ ಮಾಡ್ಯಾರ? ಇದು ಪಾರ್ಕ್ ಅಂದ ಕೂಡಲೇ ಗಾರ್ಡನ್ ಅಂತೂ ಅಲ್ಲ. ಸೊ ಏನಿದು? ಏನಪ್ಪಾ ಅಂತಂದ್ರೆ ಇದೊಂದು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಇದು ಏನು? ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಏನಪ್ಪಾ ಅಂತಂದ್ರ ನಮ್ಮ ದೇಶದೊಳಗ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ ಅಂದ್ರೆ ಬಟ್ಟೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡುವ ಸಂಬಂಧ. ಯಾಕಂತಂದ್ರೆ ನಮ್ಮ ಡಿಪೆಂಡೆನ್ಸಿ ಫಾರಿನ್ ಟೆಕ್ಸ್ಟೈಲ್ ಮೇಲೆ, ಫಾರಿನ್ ಬಟ್ಟೆಗಳ ಮೇಲೆ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡುವ ಸಂಬಂಧ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನ ಭಾರತದಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ನಮ್ಮ ಪ್ರಧಾನಮಂತ್ರಿ ಅವರು ಇದನ್ನ ಸ್ಟಾರ್ಟ್ ಮಾಡ್ಯಾರ. ಸೊ ಏನಿದು PM ಮಿತ್ರ ಸ್ಕೀಮ್ ಅಂದ್ರೆ? PM ಮಿತ್ರದ ಒಂದು ಪೂರ್ಣ ಹೆಸರದ MITR ಏನದ ಅಲ್ಲ, ಇದ್ರದೊಂದು ಪೂರ್ಣ ಹೆಸರು ಏನಪ್ಪಾ ಅಂತಂದ್ರ PM ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಅಂಡ್ ಅಪ್ಯಾರಲ್ ಸ್ಕೀಮ್ ಅಂತ. ಓಕೆ, ಈ ಒಂದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ನ ಒಂದು ಪ್ರಮುಖ ಯೋಜನೆ ಇದು. ಎದ್ರದ್ದು? ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಂಡ್ರೆ ಇದು ಕೆಲಸ ಮಾಡೋದದ. ಏನಪ್ಪಾ ಅಂತಂದ್ರೆ ಇದ್ರ ಉದ್ದೇಶ ಭಾರತದಲ್ಲಿ ವರ್ಲ್ಡ್ ಕ್ಲಾಸ್ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ನಿರ್ಮಿಸುವುದು. ಈ ಪಾರ್ಕ್ಗಳಲ್ಲಿ ಬಟ್ಟೆ ತಯಾರಿಕೆ, ಮ್ಯಾನುಫ್ಯಾಕ್ಚರಿಂಗ್, ಪ್ರಾಸೆಸಿಂಗ್, ಡೈಯಿಂಗ್ ಅಂದ್ರೆ ಬಣ್ಣ ಹಚ್ಚೋದು ಅಂದ್ರೆ ಬಟ್ಟೆಗಳಿಗೆ, ಅವುಗಳನ್ನ ಪ್ಯಾಕೇಜ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು ಎಲ್ಲ ಕೂಡಿ ಒಂದೇ ಒಂದು ಸೂರಿನ ಅಡಿಯಲ್ಲಿ ಅದನ್ನ ಮಾಡೋದ ಪ್ಲಾನ್ ಅದ. ಇದರ ಘೋಷಣೆ ಆಗಿದ್ದು ಆಕ್ಚುಲಿ ಅಕ್ಟೋಬರ್ 2021ರಲ್ಲಿ. ಆದ್ರೆ ಇದನ್ನ ಆಕ್ಚುಲಿ ಇದು ಅಪ್ರೂವ್ ಆಗಿದ್ದು ಯಾವಾಗ? 2023ರಲ್ಲಿ. ಟೋಟಲ್ ನಮ್ಮ ಭಾರತದಲ್ಲಿ 7 ಇಂಟಿಗ್ರೇಟೆಡ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಸ್ಥಾಪಿಸುವುದು ಇದರ ಏಮ್ ಅದ. ಎಲ್ಲೆಲ್ಲಿ? ತೆಲಂಗಾಣ, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶನಲ್ಲಿ. ಟೋಟಲ್ ಇದರ ಔಟ್ಲೇ ಎಷ್ಟದ? ಕಾಸ್ಟ್ ಅದು 4445 ಕೋಟಿ ರೂಪಾಯಿಗಳದ್ದು. ಟಾರ್ಗೆಟ್ ಏನು? ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್, ಎಕ್ಸ್ಪೋರ್ಟ್ಸ್ ಅಂಡ್ ಎಂಪ್ಲಾಯ್ಮೆಂಟ್ ಕೂಡ ಒದಗಿಸೋದು. ಒಂದು ನೋಟ್ ಮಾಡ್ಕೊಡ್ರಿ. ಏನಪ್ಪಾ ಅಂತಂದ್ರ ನಮ್ಮ ವಾರಂಗಲ್ ಅನ್ನುವಂತ ಜಾಗ ಏನದ, ಎಲ್ಲದ? ಇದು ತೆಲಂಗಾಣದಲ್ಲದ. ಇದು ಮೊದಲು ಟ್ರೆಡಿಷನಲ್ ವೀವಿಂಗ್ ಆಮೇಲೆ ಅಗ್ರಿಕಲ್ಚರ್ಗೆ ಹೆಸರಾಗಿತ್ತು. ಟ್ರೆಡಿಷನಲ್ ವೀವಿಂಗ್ ಅಂದ್ರೆ ಹೆಣೆಯುವುದು, ಆಮೇಲೆ ಕೃಷಿಗೆ ಹೆಸರಾಗಿದ್ದಂತ ಒಂದು ಜಾಗ ಅದು. ಈಗ ಅದನ್ನ ಮಾಡರ್ನ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾಡಿದ್ಮೇಲೆ ಅದಕ್ಕೂ ಕೂಡ ಫೇಮಸ್ ಆಗುವುದದ. ಮೂರನೇ ಪ್ರಶ್ನೆ. ಇತ್ತೀಚೆಗೆ ಭಾರತೀಯ ಹಡಗುಗಳು ಮತ್ತು ಸರಕು ಹಡಗುಗಳಿಗೆ ಯುದ್ಧ ಅಪಾಯದ ವಿಮಾ ರಕ್ಷಣೆಯನ್ನು ಒದಗಿಸಲು ಭಾರತ ಯಾವ ಉಪಕ್ರಮವನ್ನು ಪ್ರಾರಂಭಿಸಿತು? ನೋಡ್ರಿ, ಈಗಿನ ರೀಸೆಂಟ್ಲಿ ನೀವು ನೋಡ್ತಿರ್ಬೋದು, ಸ್ಟ್ರೇಟ್ ಆಫ್ ಹಾರ್ಮೂಸ್ ಬಹಳ ನ್ಯೂಸ್ ಒಳಗದ. ಯಾವ್ದದ? ಸ್ಟ್ರೇಟ್ ಆಫ್ ಹಾರ್ಮೂಸ್. ಏನಿದು? ಗಲ್ಫ್ ಕಂಟ್ರೀಸ್ನಿಂದ ನಮ್ಮ ದೇಶ ಕಡೆಗೆ ಅಥವಾ ವೆಸ್ಟರ್ನ್ ದೇಶಗಳ ಕಡೆಗೆ ಏನೇನ್ ಸಪ್ಲೈಸ್ ಹೋಗ್ತಾವಲ್ಲ, ಏನೇನ್ ಎಕ್ಸ್ಪೋರ್ಟ್ ಆಗ್ತದೆ ಎಲ್ಲ ಈ ಸ್ಟ್ರೇಟ್ ಆಫ್ ಹಾರ್ಮೂಸ್ ಅನ್ನುವಂತ ಒಂದು ಸಣ್ಣ ಒಂದು ಸಮುದ್ರದ ಒಂದು ಹಾದಿಯಲ್ಲಿ ಹೋಗ್ತಾವ. ಆದ್ರೆ ಈ ಸ್ಟ್ರೇಟ್ ಆಫ್ ಹಾರ್ಮೂಸ್ ಈಗ ಸದ್ಯಕ್ಕೆ ಇರಾನ್ ಅನ್ನೋ ದೇಶ ಏನದ ಇದನ್ನ ಕಂಟ್ರೋಲ್ ಮಾಡತ್ತ. US ಮತ್ತು ಇರಾನ್ ನಡುವೆ ಏನ್ ಜಗಳ ನಡೆದಿತ್ತು, ಅದ್ರೊಳಗೆ ಇರಾನ್ ಬಹಳ ಜಾಸ್ತಿ ಇದರದ ಒಂದು ಯೂಸ್ ಮಾಡ್ಕೊಂತು. ಅದರಿಂದ ನಮ್ಮ ದೇಶದಲ್ಲಿ LPG ಆಗಲಿ, ಫ್ಯೂಯಲ್ ಆಗಲಿ ಎಲ್ಲಾನು ಕಡಿಮೆ ಬಿದ್ದಿತ್ತು. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗ್ತಕ್ಕಂಥ ಹಡಗುಗಳಿಗೆ ಪ್ರೊಟೆಕ್ಷನ್ ಅನ್ನ ಒದಗಿಸೋಕೆ, ರಕ್ಷಣೆಯನ್ನು ಒದಗಿಸೋಕೆ ಒಂದು ಇನ್ಶೂರೆನ್ಸ್ ಅಂತೂ ಬೇಕೇ ಬೇಕು. ಸೊ ಇದರ ಅರ್ಥ ಮೊದಲು ಇನ್ಶೂರೆನ್ಸ್ ಇದ್ದಿರ್ಲಿಲ್ವಾ? ಮೊದಲು ಇನ್ಶೂರೆನ್ಸ್ ಇರ್ತಿತ್ತು, ಆದ್ರೆ ಆ ಇನ್ಶೂರೆನ್ಸ್ ಅನ್ನ ಆ ಹಡಗಿನ ಕಂಪನಿಗಳು ಬೇರೆ ದೇಶಗಳಿಂದ ಬೈ ಮಾಡ್ತಿದ್ರು. ಬಟ್ ಈಗ ನಮ್ಮ ದೇಶ ಸ್ವಂತ ಇನ್ಶೂರೆನ್ಸ್ ಅನ್ನ ಪ್ರೊವೈಡ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಏನಪ್ಪಾ ಅಂತಂದ್ರ ಇದನ್ನ ಸ್ಟಾರ್ಟ್ ಮಾಡಿದ. ಆಪ್ಷನ್ ಬಿ ಏನಿದ್ರ ಆನ್ಸರ್? ಆಪ್ಷನ್ ಬಿ, ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೂಲ್ BMIP ಅನ್ನ ಸ್ಟಾರ್ಟ್ ಮಾಡಿದ.
ಸೊ ಈ ಒಂದು ಪೂಲ್ ಅಂತಂದ್ರೆ ಈ ಒಂದು ಇನ್ಶೂರೆನ್ಸ್ ನಲ್ಲಿ ಟೋಟಲ್ $1.5 ಬಿಲಿಯನ್ ಇನ್ಶೂರೆನ್ಸ್ ಇರ್ತದ. ಅದ್ರೊಳಗೆ ಟೋಟಲ್ $1.4 ಬಿಲಿಯನ್ ಏನದ ಇದು ಸೋವೆರೇನ್ ಗ್ಯಾರಂಟಿ ಒಳಗೆ ಸೇರದ. ಏನಪ್ಪಾ $1.4 ಬಿಲಿಯನ್ ಅನ್ನ ಬರೀ ಸೋವೆರೇನ್ ಗ್ಯಾರಂಟಿ ಅಂತ ಮಾಡ್ಯಾರ. ಸೋವೆರೇನ್ ಗ್ಯಾರಂಟಿ ಅಂದ್ರೆ ಏನು? ನಮ್ಮ ಭಾರತ ಸರ್ಕಾರವೇ ಅದಕ್ಕೆ ಗ್ಯಾರಂಟರ್ ಆಗತ್ತ. ಏನ ಭಾರತ ಸರ್ಕಾರವೇ ಗ್ಯಾರಂಟಿ ನೀಡ್ತದ, ಬೇರೆ ಯಾರು ಗ್ಯಾರಂಟಿ ನೀಡೋ ಅವಶ್ಯಕತೆ ಇಲ್ಲ. ಸೊ ಭಾರತ ಸರ್ಕಾರ ಗ್ಯಾರಂಟಿ ನೀಡತೈತೆ ಅಂದ್ಮೇಲೆ ಆ ಕಂಪನಿ ಫೇಲ್ ಆದಾಗ ಫೈನಲಿ ಭಾರತ ಸರ್ಕಾರಕ್ಕೆ ಅದನ್ನ ಪಾವತಿ ಮಾಡ್ಬೇಕಾಗತ್ತೆ ಇನ್ಶೂರೆನ್ಸ್ ಅನ್ನ. ಸೊ ಇದಕ್ಕೆ ಏನಂತಾರ ಸೋವೆರೇನ್ ಗ್ಯಾರಂಟಿ ಅಂತಾರ. ನೋಡ್ರಿ ಎಷ್ಟೊಂದು ಸಣ್ಣ ಸಣ್ಣ ವಿಷಯಗಳನ್ನ ನಿಮ್ಗೆ ಇಲ್ಲಿ ತಿಳ್ಕೊಳಕ್ ಸಿಗತ್ತೆ. ಇನ್ನು BMIP ಅಂದ್ರೆ ಏನು? ಡೊಮೆಸ್ಟಿಕ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಅರೇಂಜ್ಮೆಂಟ್. ಇದೊಂದು ಇನ್ಶೂರೆನ್ಸ್ ಕೊಡುವಂತ ಒಂದು ಅರೇಂಜ್ಮೆಂಟ್ ಇದು. ಹಲ್ ಅಂಡ್ ಮಷಿನರಿ ಇನ್ಶೂರೆನ್ಸ್. ಹಲ್ ಅಂತಂದ್ರೆ ಇಡೀ ಶಿಪ್ ನ ಒಂದು ಬೆನ್ನೆಲುಬು. ಓಕೆ, ಮಷಿನರಿ ಅದ್ರೊಳಗಿರ್ತಕ್ಕಂಥ ಮಷಿನರಿಗಳಿಗೆ, ಕಾರ್ಗೋ ಅದರಲ್ಲಿ ಸಾಗಿಸ್ತಕ್ಕಂಥ ಕಾರ್ಗೋ ಅಥವಾ ಶಿಪ್ಮೆಂಟ್ ಗಳಿಗೆ ಪ್ರೊಟೆಕ್ಷನ್ ಅಂಡ್ ಇಂಡೆನಿಟಿ ಇನ್ಶೂರೆನ್ಸ್ ಆಯ್ತು. ವಾರ್ ರಿಸ್ಕ್ ಇನ್ಶೂರೆನ್ಸ್, ವಾರ್ ಆದಾಗ ಅದ್ರ ಮೇಲೆ ಏನಾರ ಅಟ್ಯಾಕ್ ಆದ್ರೆ ಅಥವಾ ಪೈರಸಿ ಆದಾಗ ಅಥವಾ ಟೆರರಿಸಮ್ ಆದಾಗ ಅದ್ರ ಮೇಲೆ ಇನ್ಶೂರೆನ್ಸ್ ಅನ್ನ ಕೊಡೋದಂತ ಪ್ಲಾನ್ ಮಾಡ್ಲಾಗಿದೆ. ತುಂಬಾನೇ ಒಂದು ವೆಲ್ಕಮ್ ಸ್ಟೆಪ್ ಅಂತ ಹೇಳ್ಬೋದು. ಇದಕ್ಕೆ ಇಂಪಾರ್ಟೆನ್ಸ್ ಏನಂತಂದ್ರ ಫಾರಿನ್ ಇನ್ಶೂರೆನ್ಸ್ ಏನದಾರಲ್ಲ ಅವ್ರ ಮೇಲಿನ ಡಿಪೆಂಡೆನ್ಸ್ ಅನ್ನ ಕಡಿಮೆ ಮಾಡುದು, ಆಮೇಲೆ ಇಂಡಿಯನ್ ಮ್ಯಾರಿಟೈಮ್ ಟ್ರೇಡ್ ಗೆ ಸೆಕ್ಯೂರಿಟಿ ನೀಡುವುದಾಯ್ತು. ಆಮೇಲೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇದ್ದಾಗ ಕೂಡ ಶಿಪ್ಪಿಂಗ್ ಕಂಟಿನ್ಯೂ ಆಗಿರ್ಲಿ ಅಂತ ಹೇಳಿ. ಯಾಕಂತಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ ಆದಾಗ ನಮ್ಗೀಗ LPG ಶಾರ್ಟೇಜ್ ಆಗಿದ್ದು ನಾವು ನೋಡಬಹುದು, ಫ್ಯೂಯಲ್ ಶಾರ್ಟೇಜ್ ಆಗಿದ್ದನ್ನ ನೋಡಬಹುದು. ಇವನ್ನೆಲ್ಲ ತಪ್ಪಿಸೋಗೋಸ್ಕರ ಈ ಒಂದು BMIP ಇನ್ಶೂರೆನ್ಸ್ ಅನ್ನ ಈ ಭಾರತ ಸರ್ಕಾರ ಸ್ಟಾರ್ಟ್ ಮಾಡ್ಯದ. ಓಕೆ, ಇಷ್ಟ ಹೇಳ್ತಾ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಎಂಡ್ ಮಾಡ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ವಿಡಿಯೋಸ್ ನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.